ಸತ್ಯ ಅರಣ್ಯದ ಅಂಚಿನಲ್ಲಿ ನಿಂತಿದ್ದ. ಅವನಿಗೆ ಸತ್ಯದ ಸಾಹಸದ ಕರೆಯಾಗಿತ್ತು. ದಾರಿ ಆಳವಾದ ಕಾಡಿನೊಳಗೆ ಸಾಗಿತ್ತು. ಆ ಕಾಡು ವಿಸ್ಮಯ ಮತ್ತು ಮೌನದಿಂದ ತುಂಬಿತ್ತು. ಅವನಿಗೆ ಮಾರ್ಗದರ್ಶನ ಬೇಕಿತ್ತು. ಆಗ ಜ್ಞಾನ ಎಂಬ ಗೂಬೆ ಹಾರಿಕೊಂಡು ಬಂತು. ಜ್ಞಾನ ಒಂದು ಹಳೆಯ ನಕ್ಷೆಯನ್ನು ನೀಡಿತು. ಮೊದಲ ಪಾಠ, ಪ್ರಾಮಾಣಿಕತೆಯಿಂದ ನೋಡು. ಸತ್ಯ ಮುಂದಕ್ಕೆ ಹೊರಟನು. ಮರದ ಪೊದೆಗಳ ನಡುವೆ ಲೂಲಾ ನರಿ ಕಾಣಿಸಿತು. ಈ ದಾರಿ ಸುಲಭ ಎಂದು ಲೂಲಾ ಕೂಗಿತು. ಲೂಲಾ ಹೇಳುವ ಹಣ್ಣುಗಳನ್ನು ತೋರಿಸಿತು. ಸತ್ಯದ ಹಾದಿ ಕಠಿಣ, ಆದರೆ ನಿಜ. ಅವನು ಲೂಲಾನ ಸುಳ್ಳುಗಳನ್ನು ನಂಬಲಿಲ್ಲ. ಹಾದಿಯ ಕೊನೆಯಲ್ಲಿ ಸೇತುವೆಯಿತ್ತು. ಅದು ಸಂದೇಹದ ಸೇತುವೆಯಾಗಿತ್ತು. ಸೇತುವೆ ಕಣ್ಣಿಗೆ ಮಸುಕಾಗಿ ಕಾಣುತ್ತಿತ್ತು. ಸಂದೇಹದ ಸೇತುವೆಯಾಗಿತ್ತು. ಸೇತುವೆ ಕಣ್ಣಿಗೆ ಮಸುಕಾಗಿ ಕಾಣುತ್ತಿತ್ತು. ಲೂಲಾ ಹಿಂದಿನಿಂದ ನಕ್ಕಿತ್ತು. ನಿಮ್ಮನ್ನು ನಂಬಿ, ಸತ್ಯ ಎಂದು ಜ್ಞಾನ ಪಿಸುಗುಟ್ಟಿತು. ಸತ್ಯ ತನ್ನ ಕಣ್ಣು ಮುಚ್ಚಿದ. ಅವನು ಸತ್ಯದಿಂದ ಮಾತ್ರ ಹೆಜ್ಜೆ ಹಾಕಿದ. ಅವನ ನಂಬಿಕೆ ಸೇತುವೆಯನ್ನು ಗಟ್ಟಿಗೊಳಿಸಿತು. ಸತ್ಯ ಸೇತುವೆಯನ್ನು ಯಶಸ್ವಿಯಾಗಿ ದಾಟಿದ. ಜ್ಞಾನ ಸಂತೋಷದಿಂದ ಕೂಗಿತು. ಲೂಲಾ ದೂರ ಹೋಗಿ ಮುಜುಗರದಿಂದ ಅಡಗಿಕೊಂಡಿತು. ಸತ್ಯ ಕೊನೆಯಲ್ಲಿ ಸತ್ಯದ ಹರಳು ಕಂಡನು. ಹರಳು ಪ್ರಕಾಶಮಾನವಾಗಿ ಮಿಂಚಿತು. ಸತ್ಯದಿಂದ ಜಗತ್ತು ಸುಂದರ. ಹರಳು ಪ್ರಕಾಶಮಾನವಾಗಿ ಮಿಂಚಿತು. ಸತ್ಯದಿಂದ ಜಗತ್ತು ಸುಂದರ.